ಮಧ್ಯಪ್ರಾಚ್ಯದಲ್ಲಿ ಮಾಯಾ ಯುದ್ಧದ ಆತಂಕ ಶುರುವಾಗಿದ್ರೆ ಜಪಾನ್ನಲ್ಲಿ ಸುನಾಮಿ ಅಪ್ಪಳಿಸುವಂತಹ ಭೀತಿ ಎದುರಾಗಿದೆ. ಜಪಾನ್ ದೇಶದ ಉತ್ತರ ಭಾಗದ ಸಮುದ್ರದಲ್ಲಿ ಇವತ್ತು ಭೀಕರ ಭೂಕಂಪ ಸಂಭವಿಸಿದ್ದು ಜಪಾನ್ ಸರ್ಕಾರ ಸುನಾಮಿ ಅಲರ್ಟ್ ಅನ್ನು ಘೋಷಿಸಿದೆ. ಜಪಾನ್ ದೇಶದ ಉತ್ತರ ಇವಾಟೆ ಅನ್ನೋ ಪೆಸಿಫಿಕ್ ಸಮುದ್ರದಲ್ಲಿ ಭೂಕಂಪ ಆಗಿದೆ. ರಿಕ್ಟರ್ ಮಾಪಕದಲ್ಲಿ 7.5ರಷ್ಟು ತೀವ್ರತೆಯನ್ನು ಕೂಡ ದಾಖಲಾಗಿದೆ. ಇವತ್ತು ಸಂಜೆ ಜಪಾನ್ ದೇಶದಲ್ಲಿ ಅಲ್ಲಿಯ ಕಾಲಮಾನ ಸಂಜೆ 4:53 ಈ ಪ್ರಬಲ ಭೂಕಂಪ ಸಂಭವಿಸಿದೆ. ಯಾವ ಮಟ್ಟಿಗೆ ಭೂಮಿ ಕಂಪಿಸಿದೆ ಅಂತ ಹೇಳಿದರೆ 100 ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡ ದೊಡ್ಡ ಕಟ್ಟಡಗಳು ನಡುಗಿವೆ. ಭೂಕಂಪದ 40 ನಿಮಿಷಗಳ ನಂತರ ಇವಾಟಿಯ ಕುಸಿಯಲ್ಲಿರುವ ಬಂದರಿನಲ್ಲಿ 80 ಸೆಂಟಿಮೀಟರ್ ಸುನಾಮಿ ಅಲೆಗಳು ಅಪ್ಪಳಿಸಿವೆ. ಹೀಗಾಗಿ ಜಪಾನ್ ಸರ್ಕಾರ ಭೀಕರ ಸುನಾಮಿ ಎಚ್ಚರಿಕೆಯನ್ನು ರವಾನಿಸಿದೆ. ಇವತ್ತು ಸಂಭವಿಸಿರುವ ಈ ಭೂಕಂಪದಿಂದಾಗಿ ಒಟ್ಟು 4 ನಗರಗಳಿಗೆ ಜಪಾನ್ ಸುನಾಮಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಒಂದು, ಜಪಾನ್ ದೇಶದ ಹೋನ್ಶಿ ದ್ವೀಪಕ್ಕೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಾಗೆಯೇ ಇವಾಟೆ, ಅಮೋರಿ ಪ್ರಾಂತ್ಯದಲ್ಲಿ ಸುನಾಮಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಹೊಕಾಯ್ಡೋ ನಗರಕ್ಕೂ ಕೂಡ ಸುನಾಮಿಯ ಮುನ್ಸೂಚನೆಯನ್ನು ಜಪಾನ್ ಸರ್ಕಾರ ರವಾನಿಸಿದೆ. ಕನಿಷ್ಠ 8ರಿಂದ 10 ಅಡಿ ಎತ್ತರದ ಅಲೆಗಳು ಏಳುತ್ತವೆ ಅಂತಾನೂ ಕೂಡ ಜಪಾನ್ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದ್ದು, ಸರ್ಕಾರ ಹೊರಡಿಸಿರುವ ಸುನಾಮಿ ನಿಯಮಗಳನ್ನು ಪಾಲನೆ ಮಾಡಿ ರಕ್ಷಣಾ ಪಡೆಗಳು ಸುರಕ್ಷಿತ ಸ್ಥಳಗಳಿಗೆ ರವಾನಿಸುವುದಕ್ಕೆ ಬರ್ತಿವೆ, ಅಲ್ಲಿವರೆಗೂ ಮನೆಯಿಂದ ಹೊರಗೆ ಬರಬೇಡಿ ಅಂತ ಜಪಾನ್ನ ಪ್ರಧಾನಮಂತ್ರಿ ಸನೆ ತಕೈಚಿ ಹೇಳಿದ್ದಾರೆ. ಜಪಾನ್ ದ್ವೀಪ ಸಮೂಹವಾಗಿರುವಂತಹ ದೇಶ, ಸುತ್ತಲೂ ಕೂಡ ಸಮುದ್ರ ಇರೋದ್ರಿಂದಾಗಿ ಸಮುದ್ರ ದಾಳದಲ್ಲಿ ಸಂಭವಿಸುವಂತಹ ಭೂಕಂಪಗಳು ತಕ್ಷಣವೇ ಸುನಾಮಿಯಾಗಿ ಬದಲಾಗುವಂತಹ ಸಾಧ್ಯತೆಗಳಿರ್ತವೆ. ನೀರಿನ ಅಡಿಯಲ್ಲಿ ಭೂಪದರಗಳು ಚಲಿಸಿದಾಗ ನೀರು ಮೇಲೆದ್ದು ಅಲೆಗಳಾಗಿ ಅಪ್ಪಳಿಸ್ತವೆ. ಇಲ್ಲಿವರೆಗೂ ಜಪಾನ್ ದೇಶಕ್ಕೆ 1500ಕ್ಕೂ ಹೆಚ್ಚು ಸಲ ಭೂಕಂಪ ಸುನಾಮಿಗೆ ತುತ್ತಾಗಿದ್ದು 20,000ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದರಲ್ಲೂ 2011ರ ಫುಕುಶಿಮಾ ದುರಂತವು ಇದಕ್ಕೆ ದೊಡ್ಡ ಉದಾಹರಣೆ. 2011ರಲ್ಲಿ ಅಪ್ಪಳಿಸಿದ ಸುನಾಮಿಯಲ್ಲಿ ಸರಿಸುಮಾರು 18,000 ಜನ ಸತ್ತಿದ್ದರು. ಹಾಗಾಗಿಯೇ 2011ರ ಸುನಾಮಿಯ ನಂತರ ಜಪಾನ್ ಕರಾವಳಿ ಪ್ರದೇಶಗಳನ್ನು ರಕ್ಷಿಸುವುದಕ್ಕಾಗಿ ಬೃಹತ್ ಪ್ರಮಾಣದ ಸುನಾಮಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿದೆ. 395 ಕಿಲೋಮೀಟರ್ಗೂ 50 ಅಡಿ ಎತ್ತರದ ತಡೆಗೋಡೆಗಳನ್ನು ಜಪಾನ್ ನಿರ್ಮಿಸಿದೆ. ಈ ಬೃಹತ್ ಯೋಜನೆಗೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣವನ್ನು ಜಪಾನ್ ಸರ್ಕಾರ ಖರ್ಚು ಮಾಡಿದೆ. ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ನೋಡಿ, ಒಂದು ಕಡೆಯಲ್ಲಿ ಅಲ್ಲಿ ಜಪಾನ್ನಲ್ಲಿ ಭೂಕಂಪ ಸುನಾಮಿಯ ಎಚ್ಚರಿಕೆಗಳಿದ್ರೆ, ನಮ್ಮ ರಾಜ್ಯದ ಕತೆಗೆ ಬಂದರೆ ರಣ ಬಿಸಿಲಿನ ನಡುವೆ ರಾಜ್ಯದಲ್ಲಿ 4ನೇ ದಿನ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಉತ್ತರ ಕರ್ನಾಟಕ, ಮಲೆನಾಡು, ಕರಾವಳಿ ಭಾಗದಲ್ಲಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇಂದು 14 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೀದರ್, ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಕೊಡಗು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಅನ್ನು ನೀಡಲಾಗಿದೆ. ರಾಜ್ಯದಲ್ಲಿ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಾ ಇದೆ. ಕರಾವಳಿ ಹಾಗೂ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಹೀಟ್ ವೇವ್ ಅಲರ್ಟ್ ಅನ್ನು ನೀಡಲಾಗಿದೆ. ಬೀದರ್, ಕಲಬುರಗಿ, ವಿಜಯಪುರ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಮೈಸೂರು, ಚಾಮರಾಜನಗರ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಹೀಟ್ ವೇವ್ ಅಲರ್ಟ್ ಅನ್ನು ಕೂಡ ನೀಡಲಾಗಿದೆ. ಇನ್ನು ಕೊಪ್ಪಳದಲ್ಲಿ ಬಿರು ಬೇಸಿಗೆಗೆ ಮಳೆರಾಯ ತಂಪೆರೆದಿದ್ದಾನೆ. ಕೊಪ್ಪಳದ ಕಾರಟಗಿಯಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದೆ. ಮಳೆ ಗಾಳಿ ರಭಸಕ್ಕೆ ಮನೆ ಮುಂದಿರುವ ಶೆಡ್ಗಳು ನೆಲಸಮವಾಗಿವೆ. ಅಲ್ಲಲ್ಲಿ ವಿದ್ಯುತ್ ಕಂಬಗಳು ಮುರಿದು ಬಿದ್ದು ಅವಘಡ ಸಂಭವಿಸಿದೆ. ಹಾಗೆಯೇ ಕಲಬುರಗಿ ಜಿಲ್ಲೆಯಾದ್ಯಂತ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗಿದೆ. ಒಣಗಿದ ಮರಕ್ಕೆ ಸಿಡಿಲು ಬಡಿದು ಹೊತ್ತಿ ಉಳಿದಿದೆ. ಚಿತ್ತಾಪುರ ತಾಲೂಕಿನ ಟೆಂಗಳಿ ಕ್ರಾಸ್ ಬಳಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇನ್ನು ತರಕಾರಿ ತರುವುದಕ್ಕೆ ಹೋದಂತಹ ಯುವಕ ಬಿಸಿಲಿನ ಝಳಕ್ಕೆ ಮೃತಪಟ್ಟಿದ್ದಾನೆ. ಬೀದರ್ ಜಿಲ್ಲೆಯ ಕಮಲನಗರ ಪಟ್ಟಣದ ಡಿಗ್ಗಿ ರೋಡ್ ಬಳಿ ಈ ಘಟನೆ ನಡೆದಿದೆ. ಯುಪಿ ಮೂಲದ ಮೊಹಮ್ಮದ್ ಸಮೀರ್ ಸಾವನ್ನಪ್ಪಿರತಕ್ಕಂತಹ ದುರ್ದೈವಿ. ಗರಿಷ್ಠ ತಾಪಮಾನ ಸಹಿಸಲಾಗದೆ ಸಾವಿಗೀಡಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಸಿಪಿಐ ಶ್ರೀಕಾಂತ್ ಅಲ್ಲಾಪುರೆ ಹಾಗೆಯೇ ಪೊಲೀಸರ ತಂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಲಾಗಿದೆ.